ಮನಸ್ಸಲ್ಲಿ ಪ್ರೀತಿ ಇದ್ರೆ ಅದು ಅಡುಗೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಆದರೆ ಆ ದೇವರು ನಿಮ್ಮೆಲ್ಲರಿಗೂ ಪ್ರೀತಿನ ತುಂಬಿ ತುಂಬಿ ಕಳಿಸಿದ್ದಾನೆ. ಸೊ ನಿಮಗೆ ಈ ಅಡುಗೆ ಅನ್ನೋ ಕಲೆನ ಒಲಿಸ್ಕೊಳ್ಳೋದು ತುಂಬಾ ಈಸಿ. ಹಿಟ್ಲರ್ದು ಬರೀ ಹೆದರ್ಸೋದೇ ಆಯ್ತು. ಸೊ ಅದನ್ನ ಕಲಿಯೋದಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಓಕೆ ಓಕೆ ಗುಡ್. ಮನೆಯಲ್ಲಿ ನಿಮ್ಮಪ್ಪ, ಅಂಕಲ್, ಚಿಕ್ಕಪ್ಪ ಇವ್ರುಗಳೆಲ್ಲ ಹೊರಗಡೆ ಹೋಗಿ ಕೋಟಿ ಕೋಟಿ ದುಡ್ಕೊಂಬರ್ತಾರೆ. ದುಡ್ಕೊಂಬಂದು ರಾತ್ರಿ ಮನೆಗೆ ಬಂದಮೇಲೆ ತಟ್ಟೆಯಲ್ಲಿ ಅಡುಗೆ ಹಾಕ್ಬಿಟ್ಟಾಗ ಅವ್ರು ತಿನ್ನೋ ಮೊದಲನೇ ತುತ್ತಲ್ಲಿ ಸಿಗುವಂಥ ಸಮಾಧಾನ ಬೇರೆ ಯಾವುದ್ರಲ್ಲೂ ಸಿಗಲ್ಲ. ಪಾಪ ಮಕ್ಕಳು ಅವ್ರು ಹೇಳಿದಕ್ಕೆಲ್ಲ ಕುರಿ ತರ ತಲೆ ಆಡಿಸ್ತಾ ಇದ್ದಾರೆ. ಅವ್ರ ಸ್ಥಿತಿ ನನ್ಗಿಂತ ಚಿಂತಾಜನಕ. ಸೊ ಆ ಸಮಾಧಾನ, ಆ ತೃಪ್ತಿನ ಕೊಡುವಂಥ ಕಲೆನ ನೀವೆಲ್ಲ ಕಲಿಬೇಕು. ಓಕೆ ಎಸ್. ಪಾಯಿಂಟ್ ನಂಬರ್ 2, ಅಡುಗೆ ಮಾಡೋದು ಬರೀ ಹೊಟ್ಟೆ ತುಂಬಿಸ್ಕೊಳಕ್ ಮಾತ್ರ ಅಲ್ಲ. ಇನ್ನು ಎಷ್ಟು ಕುಯ್ತಾನೆ ಇದಾರಲ್ಲ. ಆರೋಗ್ಯದ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆಲ್ಲ ಗೊತ್ತಿದೆ, ನಿಮ್ಮ ಸುತ್ತಮುತ್ತ ಈಗ ತುಂಬಾ ಕಾಯಿಲೆಗಳು ಬರ್ತಾ ಇದೆ. ಆ ಕಾಯಿಲೆಗಳ ವಿರುದ್ಧ ನೀವು ಫೈಟ್ ಮಾಡಿ ಗೆಲ್ಲಬೇಕು ಅಂದರೆ ನೀವು ತಿನ್ನುವಂಥ ಊಟ, ಆಹಾರ ತುಂಬ ಚೆನ್ನಾಗಿರಬೇಕು. ಅದು ಚೆನ್ನಾಗಿರಬೇಕು ಅಂದರೆ ಅಡುಗೆ ಚೆನ್ನಾಗಿ ಮಾಡೋದನ್ನು ಕಲಿಬೇಕು. ಅಡುಗೆ ಚೆನ್ನಾಗಿ ಮಾಡಬೇಕು ಅಂದರೆ ಮನಸ್ಸಲ್ಲಿ ಪ್ರೀತಿ ಇರಬೇಕು. ಸೊ ಇದೆಲ್ಲ ನಿಮ್ಮಲ್ಲಿದೆ ಅಂದರೆ ನೀವು ಸೂಪರ್ ಶೆಫ್ ಆಗ್ತೀರಾ. ಕರೆಕ್ಟ್? ವೆರಿ ಗುಡ್. ಹಾಗಂತ ನಾನು ಬರೀ ಮನೆಯದೇ ಅಡುಗೆ ತಿನ್ನಬೇಕು ಅಂತ ಹೇಳಲ್ಲ. ನಿಮಗೆಲ್ಲ ಚಿಪ್ಸ್ ಇಷ್ಟನಾ? ಪಾನಿಪುರಿ ಇಷ್ಟನಾ? ಅದನ್ನು ತಿನ್ಬೋದು. ಆದರೆ ಎಲ್ಲಿ ಕ್ಲೀನ್ ಆಗಿರುತ್ತೆ, ಶುದ್ಧವಾಗಿರುತ್ತೆ ಅಂತ ಜಾಗದಲ್ಲಿ ತಿನ್ನಬೇಕು. ಓಕೆನಾ? ವೆರಿ ಗುಡ್. ನನ್ಗಂತೂ ಏನು ಕೇಳಿಸ್ತಿಲ್ಲ. ಆ ಮಕ್ಕಳಾದ್ರೂ ಹೇಗೆ ಕೇಳಿಸ್ಕೊತಿದಾರೋ. ಪಾಯಿಂಟ್ ನಂಬರ್ 3, ನಾವು ಏನೇನೋ ಮಾಡ್ತೀವಿ, ಜನ ಬಂದು ನೀವು ಹಾಗೆ ಚೆನ್ನಾಗಿ ಮಾಡ್ತೀರಾ, ಹೀಗೆ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ. ಆದರೆ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ನೀವು ಅಡುಗೆ ಮಾಡಿ ಬಡಿಸಿದಾಗ ತಿಂದವನು ಅದನ್ನು ತಿಂದು ಊಟ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾನಲ್ಲ, ಅದರಲ್ಲಿ ಸಿಗುವಂಥ ತೃಪ್ತಿನ ಮೀರಿಸುವಂಥ ಇನ್ನೊಂದು ಆಕ್ಟಿವಿಟಿನೇ ಇಲ್ಲ. ಒಪ್ಕೋತೀರಾ? ಗುಡ್. ಸೊ ನೀವೆಲ್ಲ ಇದನ್ನ ಸರ್ವ್ ಮಾಡುವಂಥ ಗ್ರೇಟ್ ಶೆಫ್ಗಳಾಗಬೇಕು, ಒಳ್ಳೆ ಅಡುಗೆ ಮಾಡುವಂಥವ್ರಾಗಬೇಕು. ಓಕೆ? ಅದಕ್ಕೆ ದೊಡ್ಡವರು ಗಾದೆ ಮಾಡಿರೋದು, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಕರೆಕ್ಟ್? ಓಹ್, ನಮಸ್ಕಾರ ಮೇಡಮ್. ಏನು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ ಒಳಗೆ. ನಮಸ್ತೆ ನಮಸ್ತೆ. ಇರ್ಲಿ, ಪರವಾಗಿಲ್ಲ. ನೀವು ಇಲ್ಲಿ ಬಂದದ್ದು ಖುಷಿ ಆಯಿತು. ಹ್ಯಾಪಿ ಸಂಕ್ರಾಂತಿ ಮೇಡಮ್. ನಿಮ್ಗೂ ಅದೇ. ಅಲ್ಲ, ಏಜೆ ಅಲ್ಲೇನ್ ಮಾಡ್ತಿದಾರೆ? ಮಕ್ಕಳಿಗೆ ಪಾಠ ಹೇಳ್ತಿದ್ದಾರೆ. ಪಾಠನ? ಯಾವ ಪಾಠ? ಅಡುಗೆ ಹೇಗೆ ಮಾಡೋದು ಅಂತ ಕಲಿಸ್ಕೊಡ್ತಿದ್ದಾರೆ. ಇಲ್ಲಿ ಅಡಿಗೆ ಕಲಿಸ್ತಿದಾರ? ಯಾಕೆ? ಇವರೆಲ್ಲ ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು.
ಇವ್ರನ್ನೆಲ್ಲ ಏಜೆ ನೋಡ್ಕೊಳ್ತಾ ಇದ್ದಾರೆ. ನಾಳೆ ಬೆಳೆದು ದೊಡ್ಡವರಾಗಿ ಇಲ್ಲಿಂದ ಆಚೆ ಹೋದ್ಮೇಲೆ ಅವ್ರನ್ನ ಅವರೇ ನೋಡ್ಕೊಳ್ಬೇಕಲ್ಲ. ಅದಕ್ಕೆ ಎಲ್ಲರಿಗೂ ಏಜೆ ಕುಕಿಂಗ್ ಕ್ಲಾಸ್ ತೋತಿದ್ದಾರೆ. ನಿಜಾನಾ? ಹೌದು, ಎಷ್ಟೋ ಜನಕ್ಕೆ ಬಂಡವಾಳ ಕೊಟ್ಟು ಹೋಟ್ಲ್ ಕಟ್ಕೊಟ್ಟಿದ್ದಾರೆ. ಇನ್ನೂ ಎಷ್ಟೋ ಜನಕ್ಕೆ ಅವ್ರ ರೆಸ್ಟೋರೆಂಟಲ್ಲೇ ಕೆಲಸ ಕೊಟ್ಟಿದ್ದಾರೆ. ಮಕ್ಕಳಿಗಂತೂ ಏಜೆ ಕಂಡ್ರೆ ಪ್ರಾಣ. ಅವ್ರಿಗೂ ಅಷ್ಟೇ, ಈ ಮಕ್ಕಳನ್ನ ಕಂಡ್ರೆ ಪಂಚಪ್ರಾಣ. ಪ್ರತಿ ಹಬ್ಬಕ್ಕೂ ತಪ್ಪದೇ ಇಲ್ಲಿ ಬರ್ತಾರೆ. ತಾವೇ ಅಡುಗೆ ಮಾಡಿ ಮಕ್ಕಳಿಗೆಲ್ಲ ಹಬ್ಬದೂಟ ಬಡಿಸ್ತಾರೆ. ಏನು, ಏಜೆ ಅಂತ ಸೆಲೆಬ್ರಿಟಿ ಇಲ್ಲಿಗೆ ಬಂದು ಅಡ್ಗೆ ಮಾಡಿ ಬಡಿಸೋದಾ? ಅಡ್ಗೆ ಹೇಳ್ಕೊಡೋದಾ? ಎಷ್ಟೊಂದು ಟಿವಿ ಚಾನೆಲ್ಸು ಇವ್ರು ಬಂದು ಅಡ್ಗೆ ಮಾಡ್ತಾರಂದ್ರೆ ಕೋಟಿ ಕೋಟಿ ಕೊಡೋಕ್ಕೂ ರೆಡಿ ಇರ್ತಾರೆ. ನಿಜ ಮೇಡಮ್, ಅವ್ರಿಗಿರೋ ಹೆಸರು ಯೂಸ್ ಮಾಡಿಕೊಂಡು ಅವ್ರು ಕೋಟಿ ಕೋಟಿ ದುಡ್ಡು ಮಾಡ್ಬೋದು. ಆದರೆ ಅವ್ರ ದುಡ್ಡಿಗೆ ಬೆಲೆ ಕೊಡಲ್ಲ. ಮಾನವೀಯತೆ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಾರೆ. ಟಿವಿ ಪ್ರೋಗ್ರಾಮ್ ಕೊಡೋಕೆ ನಾಮೊಂದು ತಾಮೊಂದು ಅಂತ ನೂರಾರು ಶೆಫ್ಗಳು ಕಾಯ್ತಾ ನಿಂತಿರ್ತಾರೆ. ಆದರೆ ಈ ಬಡ ಮಕ್ಕಳಿಗೆ ಭಾಳ ಕೊಡೋಣ ಅಂದರೆ ಯಾರು ಮುಂದೆ ಬರಲ್ಲ. ಏಜೆ ಅಂತ ವಿಶಾಲ ಹೃದಯ ಇರೋರು ಮಾತ್ರ ಬರ್ತಾರೆ. ಇಂಥ ಮನುಷ್ಯನ ಬಗ್ಗೆ ನಾನು ಇಷ್ಟು ಚೀಪಾಗಿ ಯೋಚನೆ ಮಾಡಿದ್ನಾ? ನನ್ನ ಬುದ್ಧಿಗಿಷ್ಟು. ಎಂತ ಬ್ಯೂಟಿಫುಲ್ ಪರ್ಸನಾಲಿಟಿ ಇವ್ರದ್ದು. ಇವ್ರ ಬಗ್ಗೆ ತಿಳ್ಕೊತಾ ಹೋದಷ್ಟು ಇನ್ನು ತಿಳ್ಕೊಬೇಕನ್ನಿಸ್ತಾ ಇದೆ. ಸಕ್ಕರೆ ತುಂಬಾ ಚೆನ್ನಾಗಿದೆ.